ಆತ್ಮೀಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ನಗರದಲ್ಲಿ ಇಂದು ಬೆಳಿಗ್ಗೆ ಗ್ಯಾಸ್ ವಿತರಣೆ ಕೇಂದ್ರದ ಮುಂದೆ ಭಾರೀ ಗದ್ದಲ ಉಂಟಾದ ದೃಶ್ಯ ಕಂಡುಬಂದಿದೆ. ಹೌದು, ನಗರದ ಕೈಲಾಸ್ ಗ್ಯಾಸ್ ವಿತರಣೆ ಅಂಗಡಿ ಮುಂದೆ ಗ್ಯಾಸ್ ಸಿಲಿಂಡರ್ ಪಡೆಯಲು ಜನರು ಮುಗಿಬಿದ್ದ ಪರಿಣಾಮ ನೂಕುನುಗ್ಗಲು ಉಂಟಾಗಿ ರಸ್ತೆ ಮೇಲೆ ಭಾರೀ ವಾಹನ ದಟ್ಟಣೆ ಉಂಟಾಯಿತು. ಇದರಿಂದ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡು ವಾಹನ ಸವಾರರು ಕಿರಿಕಿರಿ ಅನುಭವಿಸಿದರು. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ವಾಹನ ಸಂಚಾರವನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಈ ಸಮಸ್ಯೆಯಿಂದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಗ್ಯಾಸ್ ವಿತರಣೆ ವ್ಯವಸ್ಥೆಯನ್ನು ಸುಧಾರಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗೆ ನೋಡುತ್ತೀರಿ ಜನಧ್ವನಿ ನ್ಯೂಸ್. ಮಾತಾಡ್ತೀರಾ? ಬ್ಯಾರಿಕೇಡ್ ಹಾಕ್ಸಿಲ್ಲಿ ಮಾತಾಡು. ಗ್ಯಾಸ್ ಒಂದು ಈ ಒದ್ದಾಟದಲ್ಲಿ ಅಲ್ಲಿ ಬಿಲ್ಲಿಂಗ್ ಮಾಡ್ಸೋಕ್ಕಾಗಲ್ಲ, ಅಲ್ಲಿ ಕ್ಯೂ ಸಿಸ್ಟಮ್ ಇಲ್ಲ, ಜನ ಏನು ಒತ್ತಡ. ಮೆಸೇಜ್ ಬಂದು ಇವು OTP ಇದು ಮೆಸೇಜ್ ಬಂದವೆ, ಬುಕ್ ಇಸ್ಕೊಂತಾರೆ ಇವತ್ತು ನಾಳೆ ಅಂತ, ನಾಳೆ ನಾಡ್ದಂತ. ಹೆಸರು ರಮೇಶ್ ಬಾಬು, ವಾಲ್ಮೀಕಿ ನಗರ, ಚಳಿ. ಮಾತಾಡಿ ಸರ್. 4 ದಿನದಲ್ಲಿ ಗ್ಯಾಸಿಗೆ ಬರ್ತೀನಿ, ಗ್ಯಾಸ್ ಸಿಗ್ತಾ ಇಲ್ಲ. ಕ್ಯೂ ಅಲ್ಲಿ ನಿಂತ್ಕೋಬೇಕು. ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಬಂದರೆ 11-12 ಗಂಟೆ ಆದ್ರೂ ಗ್ಯಾಸ್ ಸಿಗ್ತಾ ಇಲ್ಲ. ಸೊ ಈ ಸಮಸ್ಯೆ ಯಾವ ಬಗೆಹರಿಸುತ್ತೆ ಅನ್ನೋದೊಂದು ಪ್ರಶ್ನೆ. ಸರಿ ಕೊಡ್ತಾ ಇಲ್ಲ ಗ್ಯಾಸು. ಮಾಡು, ಮಾತಾಡು. ಬುಕ್ ಮಾಡಿದ್ರು ಸತಾಯಿಸ್ತಾರೆ. ಹಾಕ್ರಿ.